ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ 6 ಮಾರ್ಕ್ಸ್ದು 3 ಕಾನ್ಸೆಪ್ಟ್ ಆಗಿತ್ತು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ಟು. ಇಂದಿನ ವಿಡಿಯೋದಲ್ಲಿ ನಿಮಗೆ 12 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ 3 ಕಾನ್ಸೆಪ್ಟ್ ಯಾವುದು ಮತ್ತು ಅದರಲ್ಲಿ ಮೊದಲನೇ ಕಾನ್ಸೆಪ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ 12 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಪಾರ್ಟ್ ಡಿನಲ್ಲಿ ಈ 3 ಕಾನ್ಸೆಪ್ಟ್ಗಳು ತುಂಬ ಈಸಿಯಾಗಿರುತ್ತೆ ಮತ್ತು ನೀವು ಸುಲಭವಾಗಿ ಕಲಿಯಬಹುದು. ಆ 3 ಕಾನ್ಸೆಪ್ಟ್ ಯಾವುದು ಅಂದರೆ, ಮೊದಲನೇದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಎರಡನೇದು ಇಶ್ಯೂ ಆಫ್ ಶೇರ್ ಜರ್ನಲ್ ಎಂಟ್ರೀಸು, ಮೂರನೇದು ಕಂಪೇರೇಟಿವ್ ಸ್ಟೇಟ್ಮೆಂಟ್ ಅಥವಾ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಈ 3 ಕಾನ್ಸೆಪ್ಟ್ಗಳು ನಿಮಗೆ ಖಂಡಿತವಾಗ್ಲೂ 12 ಮಾರ್ಕ್ಸ್ಗೆ ಬರುತ್ತೆ. ಇದರಲ್ಲಿ ಮೊದಲನೇ ಕಾನ್ಸೆಪ್ಟ್ ಆದಂತಹ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಸೊ ಈ ಒಂದು ಕಾನ್ಸೆಪ್ಟ್, ಈ ಒಂದು ಲೆಕ್ಕ ಯಾವ ರೀತಿ ಮಾಡೋದು ಅಂತ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಇಲ್ಲಿ ನಿಮಗೆ ಒಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಈ ಪ್ರಾಬ್ಲಮನ್ನು ವಿಡಿಯೋ ಪಾಸ್ ಮಾಡಿ ಪ್ರಾಬ್ಲಮ್ ಬರ್ಕೊಳ್ಳಿ. ಸೊ ಇಲ್ಲಿ ಪ್ರಾಬ್ಲಮ್ ಈ ಥರ ಇದೆ. ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಎ ಮತ್ತು ಬಿ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. 3:2 ಈ ರೇಷಿಯೋನಲ್ಲಿ ಪ್ರಾಫಿಟ್ ಅಥವಾ ಲಾಸನ್ನು ಹಂಚ್ಕೋತಾ ಇರ್ತಾರೆ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2024 ವಾಸ್ ಆಸ್ ಫಾಲೋಸ್. ಇವರ ಬ್ಯಾಲೆನ್ಸ್ ಶೀಟು 31/3/2024 ಈ ಡೇಟ್ಗೆ ಈ ರೀತಿ ಇರುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಮತ್ತು ಅಸೆಟ್ಸ್ ಇದೆ. ಅಸೆಟ್ ಸೈಡ್ ಏನೇನಿದೆ ಅಂತ ನೋಡೋಣ. ಕ್ಯಾಶ್ ಅಟ್ ಬ್ಯಾಂಕ್ 20,000 ಇದೆ, ಸ್ಟಾಕ್ 30,000 ಇದೆ, ಡೇಟಾಸ್ 25,000 ಇದೆ, ಫರ್ನಿಚರ್ 40,000 ಇದೆ, ಮೆಷಿನರಿ 60,000 ಇದೆ. ಲಯಬಿಲಿಟಿ ಸೈಡ್ ಕ್ರೆಡಿಟರ್ಸ್ 30,000 ಇದೆ, ಬಿಲ್ಸ್ ಪೇಬಲ್ 25,000 ಇದೆ, ಜನರಲ್ ರಿಸರ್ವ್ 20,000 ಇದೆ, ಕ್ಯಾಪಿಟಲ್ ಎ 60,000, ಬಿ 40,000 ಇಬ್ಬರದು ಸೇರಿ ಒಟ್ಟು ಕ್ಯಾಪಿಟಲ್ ಎಷ್ಟಿದೆ 1,00,000 ಇದೆ. ಬ್ಯಾಲೆನ್ಸ್ ಶೀಟ್ ಟೋಟಲ್ 1,75,000 ಆಗುತ್ತೆ. ಈಗ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ, ಆನ್ 1/4/2024 ದ ಫಾರ್ಮ್ ವಾಸ್ ಡಿಸಾಲ್ವ್ಡ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಸೊ ಈ ಡೇಟಲ್ಲಿ ಫಾರ್ಮ್ ಏನಾಗ್ತಾ ಇದೆ, ಡಿಸಾಲ್ವ್ ಆಗ್ತಾ ಇದೆ, ಅಂದರೆ ಕ್ಲೋಸ್ ಮಾಡ್ತಾ ಇದ್ದಾರೆ. ಫಾರ್ಮ್ನ ಕ್ಲೋಸ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಇರೋ ಅಸೆಟ್ನೆಲ್ಲ ಏನು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ದುಡ್ಡು ಕೊಡಬೇಕೆಲ್ಲ ದುಡ್ಡು ಕೊಟ್ಬಿಟ್ಟು ಉಳಿದಿದ್ದನ್ನು ಪಾರ್ಟ್ನರ್ ತೊಗೊಂಡೋಗ್ತಾರೆ. ಇಲ್ಲೂ ಕೂಡ ಅದೇ ಆಗಿದೆ. ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಏನೇನು ಕೊಟ್ಟಿದ್ದಾರೆ, ಅಸೆಟ್ಸ್ ವರ್ ರಿಯಲೈಸ್ಡ್. ಸ್ಟಾಕು 29,000ಕ್ಕೆ ಸೇಲ್ ಆಗಿದೆ, ಅಂದರೆ 30,000 ಬೆಲೆ ಬಾಳುವ ಸ್ಟಾಕ್ 29,000ಕ್ಕೆ ಸೇಲ್ ಆಯಿತು. ಡೇಟರ್ಸ್ 24,000ಕ್ಕೆ ಸೇಲ್ ಆಯಿತು. ಮೆಷಿನರಿ 70,000ಕ್ಕೆ ಸೇಲ್ ಆಗಿದೆ. ಮತ್ತು ಒಂದು ಅಸೆಟ್ ಇತ್ತು ಫರ್ನಿಚರ್. ಆ ಫರ್ನಿಚರ್ನ ಯಾರು ತೊಗೊಂಡೋಗಿದ್ದಾರೆ, ಎ ಅನ್ನೋ ಪಾರ್ಟ್ನರು 37,000ಕ್ಕೆ ತೊಗೊಂಡೋಗಿದ್ದಾರೆ. ಮತ್ತು ಎಲ್ಲ ಲಯಬಿಲಿಟೀಸು ಪೂರ್ತಿ ಪೇಮೆಂಟ್ ಮಾಡಿದ್ದಾರೆ. ಈ ಡಿಸಲ್ಯೂಷನ್ ಪ್ರಕ್ರಿಯೆಯಲ್ಲಿ ಎಕ್ಸ್ಪೆನ್ಸಸ್ಸು 1,000 ಬಂದಿದೆ. ಆ 1,000ವನ್ನು ಪೇ ಮಾಡಿದ್ದಾರೆ. ನೀವೇನೇನು ಪ್ರಿಪೇರ್ ಮಾಡಬೇಕು, ರಿಯಲೈಸೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂದರೆ, ಸಿಂಪಲಾಗಿ 3 ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ಬೋದು. ಆ 3 ಸ್ಟೆಪ್ ಯಾವುದು ಅಂತ ನಾನು ಹೇಳ್ತೀನಿ. 3 ಸ್ಟೆಪ್ ಯಾವ್ದು ಅಂದರೆ, ಮೊದಲನೇದು ಬ್ಯಾಲೆನ್ಸ್ ಶೀಟನ್ನು ಕ್ಲಿಯರ್ ಮಾಡ್ತೀವಿ, ಎರಡನೇದು ಅಡ್ಜಸ್ಟ್ಮೆಂಟ್ಸನ್ನು ಮಾಡ್ತೀವಿ, ಮೂರನೇದು ಎಲ್ಲ ಲೆಡ್ಜರ್ ಅಕೌಂಟ್ನ ಕ್ಲೋಸ್ ಮಾಡ್ತೀವಿ. ಈಗ ಬ್ಯಾಲೆನ್ಸ್ ಶೀಟನ್ನು ಕ್ಲಿಯರ್ ಮಾಡೋದು ಸ್ಟೆಪ್ 1 ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ಪ್ರಾಬ್ಲಮ್ ಇದೆಯಲ್ವಾ, ಸೊ ಇದೇ ಬ್ಯಾಲೆನ್ಸ್ ಶೀಟ್. ಈ ಬ್ಯಾಲೆನ್ಸ್ ಶೀಟನ್ನು ನಾವು ಫಸ್ಟು ಕ್ಲಿಯರ್ ಮಾಡ್ಕೋತೀವಿ. ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ನಾವೇನು ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ಅಸೆಟ್ ಸೈಡು ಎಲ್ಲ ಅಸೆಟ್, ಕ್ಯಾಶ್ ಅಥವಾ ಬ್ಯಾಂಕ್ ಬಿಟ್ಟು ಉಳಿದಿರುವ ಎಲ್ಲ ಅಸೆಟ್, ಇದನ್ನು ಏನು ಮಾಡ್ತೀವಿ ನಾವು, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಇಲ್ಲಿ ಬಲಗಡೆ ಇದೆಯಲ್ವಾ, ಎಡಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ಯಾಶ್ ಅಥವಾ ಬ್ಯಾಂಕ್ನ ಏನು ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಮೊದಲನೇ ಪಾಯಿಂಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಏನಿದೆ, ಕ್ಯಾಶ್ ಅಟ್ ಬ್ಯಾಂಕ್ 20,000 ಇದೆ. ಯಾವ ಅಕೌಂಟು, ಬ್ಯಾಂಕ್ ಅಕೌಂಟ್. ಅದನ್ನು ಏನು ಮಾಡ್ತೀವಿ, ಬ್ಯಾಂಕ್ ಅಕೌಂಟಲ್ಲಿ ಬರಿತೀವಿ. ನೋಡಿ ನಾನು ಫಾರ್ಮೆಟ್ ಹಾಕ್ಕೊಂಡಿದ್ದೀನಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೈಡ್ ಏನು ಮಾಡ್ತೀವಿ, 20,000 ಬರಿತೀವಿ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 20,000. ಈ ಉಳಿದಿರುವ ಸ್ಟಾಕು, ಡೇಟಾರು, ಫರ್ನಿಚರ್, ಮೆಷಿನರಿ, ಸೊ ಇದಿಷ್ಟನ್ನು ನಾವೇನು ಮಾಡ್ತೀವಿ, ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಡೆಬಿಟ್ ಸೈಡ್ ಬಲಗಡೆ ಇದೆ, ಎಡಗಡೆ ಬರಿತೀವಿ. ನೋಡಿ ರಿಯಲೈಸೇಷನ್ ಅಕೌಂಟು 1 by 1 ಟ್ರಾನ್ಸ್ಫರ್ ಮಾಡಿ. ಸೊ ಇಲ್ಲಿ ಟು ಸ್ಟಾಕ್ 30,000, ಟು ಡೇಟಾರ್ಸ್ 25,000, to furniture
40,000 ಟು ಮೆಷಿನರಿ 60,000 ನೋಡಿ. ಸೊ ಪೂರ್ತಿ ಅಸೆಟ್ಸ್ ಕ್ಲಿಯರ್ ಆಯಿತು. ಕ್ಯಾಶ್ ಅಕೌಂಟಲ್ಲಿ ಅಥವಾ ಬ್ಯಾಂಕ್ ಅಕೌಂಟಲ್ಲಿ ಬರೆದ್ವಿ. ಉಳಿದಿರೋ ಎಲ್ಲ ಅಸೆಟ್ಟು ರಿಯಲೈಸೇಷನ್ ಅಕೌಂಟಲ್ಲಿ ಬರೆದ್ವಿ. ಈಗ ಅದೇ ಥರ ಲಯಬಿಲಿಟಿನೂ ಕ್ಲಿಯರ್ ಮಾಡಿ. ಲಯಬಿಲಿಟಿಯಲ್ಲಿ 2 ಥರ ಬರುತ್ತೆ, ಎಕ್ಸ್ಟರ್ನಲ್ ಲಯಬಿಲಿಟಿ ಮತ್ತು ಇಂಟರ್ನಲ್ ಲಯಬಿಲಿಟಿ. ಎಕ್ಸ್ಟರ್ನಲ್ ಲಯಬಿಲಿಟಿ ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇಂಟರ್ನಲ್ ಲಯಬಿಲಿಟಿ ಅಂದರೆ ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಿದ್ದು, ಪಾರ್ಟ್ನರ್ಸ್ಗೆ ಸೇರೋದು. ಇಂಟರ್ನಲ್ ಲಯಬಿಲಿಟಿ ನಿಮಗೆ 3 ಕೊಡೋದು. ಅದು ಯಾವ್ದು ಅಂದರೆ ಕ್ಯಾಪಿಟಲ್ ಅಕೌಂಟ್ ಕೊಡ್ತಾರೆ, ರಿಸರ್ವು, ಪ್ರಾಫಿಟ್. ಈ 3 ಏನಾದರೂ ಕೊಟ್ಟಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರೀರಿ. ಇನ್ನು ಉಳಿದಿದ್ದು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಮತ್ತೆ ಲೋನ್ ಕೊಡ್ತಾರೆ. ಲೋನಲ್ಲಿ 2 ಥರ, ಪಾರ್ಟ್ನರಿಂದ ತಗೊಂಡಿರ್ತಾರೆ, ಬೇರೆಯವರಿಂದ ತಗೊಂಡಿರ್ತಾರೆ. ಪಾರ್ಟ್ನರಿಂದ ತಗೊಂಡಿರೋ ಲೋನ್ ಏನಾದರೂ ಇದ್ರೆ ಲಯಬಿಲಿಟಿ ಸೈಡು ಬ್ಯಾಂಕ್ ಅಕೌಂಟಲ್ಲಿ ಬರೀರಿ. ಉಳಿದಿರುವ ಯಾವುದೇ ಲೋನ್ ಇದ್ರೂ ಕೂಡ ರಿಯಲೈಸೇಷನ್ ಅಕೌಂಟಲ್ಲಿ ಬರೀರಿ. ಮತ್ತೆ ಹೇಳ್ತೀನಿ, 3 ಐಟಮ್ ನೆನ್ಪಿಟ್ಕೊಳ್ಳಿ: ಕ್ಯಾಪಿಟಲ್ಲು, ರಿಸರ್ವು, ಪ್ರಾಫಿಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಹೋಗುತ್ತೆ, ಉಳಿದಿದ್ದೆಲ್ಲ ರಿಯಲೈಸೇಷನ್ ಅಕೌಂಟ್. ಒಂದು ವೇಳೆ ಏನಾದ್ರು ಪಾರ್ಟ್ನರ್ ಲೋನ್ ಕೊಟ್ಟಿದ್ರೆ ಬ್ಯಾಂಕ್ ಅಕೌಂಟ್. 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ: ಒಂದು ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಿದ್ದು 3 ಐಟಮು ಪಾರ್ಟ್ನರ್ಸ್ ಕ್ಯಾಪಿಟಲ್, ಮತ್ತು ಪಾರ್ಟ್ನರ್ ಲೋನು ಬ್ಯಾಂಕ್ ಅಕೌಂಟ್, ಉಳಿದಿದ್ದೆಲ್ಲ ರಿಯಲೈಸೇಷನ್ ಅಕೌಂಟ್. ಈಗ ಕ್ರೆಡಿಟರು, ಬಿಲ್ಸ್ ಪೇಬಲ್ಲು ಏನು ಮಾಡ್ತೀವಿ ನಾವು? ರಿಯಲೈಸೇಷನ್ ಅಕೌಂಟಲ್ಲಿ ಬರಿತೀವಿ. ರಿಯಲೈಸೇಷನ್ ಅಕೌಂಟ್ ಬರೀರಿ. ಇಲ್ಲಿ ಲೆಫ್ಟ್ ಸೈಡ್ ಇದೆ, ರೈಟ್ ಸೈಡ್ ಬರೀರಿ. ರಿಯಲೈಸೇಷನ್ ಅಕೌಂಟ್, ಕ್ರೆಡಿಟ್ ಸೈಡ್ ಬೈ ಕ್ರೆಡಿಟರ್ಸ್ 30,000 by bills payable 25,000. ನೆಕ್ಸ್ಟು ರಿಸರ್ವ್ ಇದೆ. ರಿಸರ್ವ್ ಎಲ್ಲಿ ಬರೀಬೇಕು ನೋಡಿ, ಇಲ್ಲಿ ರಿಸರ್ವ್ ಇದೆ, ಕ್ಯಾಪಿಟಲ್ ಇದೆ. ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರೀಬೇಕಾಗುತ್ತೆ. ರಿಸರ್ವ್ 20,000 ಇದೆ. 20,000 ನಾವೇನು ಮಾಡಬೇಕು? 2 ಶೇರ್ ಮಾಡಬೇಕು. ನೋಡಿ, ರಿಸರ್ವ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಮೊದಲನೇ ಐಟಮ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಕ್ಯಾಪಿಟಲ್ ಬ್ಯಾಲೆನ್ಸ್. ಆಮೇಲೆ ಬರೆಯೋಣ ಬೈ ಜನರಲ್ ರಿಸರ್ವ್. ರಿಸರ್ವ್ ಎ ಮತ್ತು ಬಿಗೆ ಶೇರ್ ಮಾಡ್ತೀವಿ, ಎ ಮತ್ತು ಬಿಗೆ. ಸೊ ರಿಸರ್ವ್ ಒಟ್ಟು ಎಷ್ಟಿದೆ? 20,000 ಇದೆ. ಯಾವ ರೇಷನಲ್ಲಿ ಶೇರ್ ಮಾಡ್ತೀವಿ? ಅವರ ಪ್ರಾಫಿಟ್ ಶೇರಿಂಗ್ ರೇಷೋ 3:2. 20,000 ಇಂಟು 3 ಡಿವೈಡೆಡ್ ಬೈ 5. 20,000 ಇಂಟು 2 ಡಿವೈಡೆಡ್ ಬೈ 5. ಸೊ ಇಲ್ಲಿ ಏನಾಗುತ್ತೆ? ಎಗೆ 12,000 ಬರುತ್ತೆ, ಬಿಗೆ 8,000 ಬರುತ್ತೆ. ನೋಡಿ, ಈ ರಿಸರ್ವ್ ಜನರಲ್ ರಿಸರ್ವ್ ಶೇರ್ ಮಾಡಿದ್ದಾಯಿತು. ನೆಕ್ಸ್ಟ್ ಉಳಿದಿರೋದು ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ನ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡಿ. ಸೊ ಕ್ಯಾಪಿಟಲ್ ಅಕೌಂಟ್ ಎಷ್ಟು? 60,000, 40,000. ಇದು ಸ್ಟೆಪ್ 1. ಸ್ಟೆಪ್ 1 ಏನು? ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಮಾಡೋದು. ಸೊ ಈಗ ನಾವು ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಮಾಡಿದ್ದಾಯಿತು. ನೆಕ್ಸ್ಟು ಸ್ಟೆಪ್ 2. ಸ್ಟೆಪ್ 2ನಲ್ಲಿ ನಾವೇನು ಮಾಡ್ತೀವಿ? ಅಡ್ಜಸ್ಟ್ಮೆಂಟ್ಸ್ ಮಾಡ್ತೀವಿ. ಸೊ ಈಗ ಅಡ್ಜಸ್ಟ್ಮೆಂಟ್ಸ್ ಹೇಳ್ಕೊಡ್ತೀನಿ ನೋಡಿ. ಇದು ಪ್ರಶ್ನೆ. ಸೊ ಅಡ್ಜಸ್ಟ್ಮೆಂಟ್ಸ್ ಇಲ್ಲಿದೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಏನೇನು ಕೊಟ್ಟಿದ್ದಾರೆ? ಅಸೆಟ್ ಸೇಲ್ ಆಗಿರೋದು ಕೊಟ್ಟಿದ್ದಾರೆ, ಅಸೆಟ್ ಪಾರ್ಟ್ನರ್ ತಗೊಂಡೋಗಿರೋದು ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಪೇಮೆಂಟ್ ಮಾಡಿರೋದು ಕೊಟ್ಟಿದ್ದಾರೆ, ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿರೋದು ಕೊಟ್ಟಿದ್ದಾರೆ. ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕ್ಲಿಯರ್ ಮಾಡಬೇಕಾದ್ರೆ ತುಂಬ ಈಸಿ ನೋಡಿ. ಅಡ್ಜಸ್ಟ್ಮೆಂಟ್ 2 ಸೈಡ್ ಬರುತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ನಾವು ಉಳಿದಿರೋದು ಏನೇ ಬಂದರೂ 2 ಅಕೌಂಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ತುಂಬ ಸಿಂಪಲ್ ಆಗಿ ಶಾರ್ಟ್ಕಟ್ ಮೆಥಡಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ಸ್ನ ಕ್ಲಿಯರ್ ಮಾಡೋದು ಹೇಳ್ಕೊಡ್ತೀನಿ. ಈಗ ಅಸೆಟ್ಸ್ ಸೇಲ್ ಆಗಿದೆಯಲ್ವಾ ನೋಡಿ. ಅಸೆಟ್ ಎಲ್ಲ ಎಲ್ಲಿದೆ? ನಾವೆಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ಅಸೆಟ್ಸ್ ಇದೆ, ರಿಯಲೈಸೇಷನ್ ಅಕೌಂಟಲ್ಲಿ ಲಯಬಿಲಿಟೀಸ್ ಇದೆ. ಈ ಅಸೆಟ್ಸ್ ಎಲ್ಲ ಕ್ಲಿಯರ್ ಆಗಿರೋದು ಈ ಸೈಡ್, ಕ್ರೆಡಿಟ್ ಸೈಡ್ ಬರೀರಿ. ಲಯಬಿಲಿಟಿ ಕ್ಲಿಯರ್ ಆಗಿರೋದು ಡೆಬಿಟ್ ಸೈಡ್. ಅಡ್ಜಸ್ಟ್ಮೆಂಟಲ್ಲಿ ಅಸೆಟ್ಸ್ ಬಗ್ಗೆ ಏನೇ ಮಾಹಿತಿ ಕೊಟ್ಟಿರೋ ಕ್ರೆಡಿಟ್ ಸೈಡ್ ಬರೀರಿ. ಲಯಬಿಲಿಟಿ ಸೈಡು ಮತ್ತು ಎಕ್ಸ್ಪೆನ್ಸಸ್ ಸೈಡ್ ಕೊಟ್ಟಿರೋ ಮಾಹಿತಿನ ಡೆಬಿಟ್ ಸೈಡ್ ಬರೀರಿ. ಆಯ್ತಾ? ಈಗ ಮೊದಲನೇ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಅಸೆಟ್ ಏನಾಯಿತು? ಸೇಲ್ ಆಯಿತು. ಅಸೆಟ್ಸ್ ಸೇಲ್ ಆಯ್ತಲ್ವಾ? ಅಸೆಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೇಲ್ ಆದರೆ ದುಡ್ಡು ಬರುತ್ತೆ, ಹಾಗಾಗಿ ಕ್ರೆಡಿಟ್ ಸೈಡ್ ಬರೀರಿ. ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀರಿ. ಬ್ಯಾಂಕ್ ಅಕೌಂಟ್ ಅಂತ ಬರೆದು ಯಾವ್ಯಾವ ಅಸೆಟ್ ಸೇಲ್ ಆಯಿತು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಟಾಕು, ಡೆಟಾರ್ಸು, ಮೆಷಿನರಿ. ಸೊ ಇದು ವ್ಯಾಲ್ಯೂ ಬರೀರಿ. ಸ್ಟಾಕ್ ಎಷ್ಟಕ್ಕೆ ಸೇಲ್ ಆಯಿತು? 29,000ಕ್ಕೆ ಸೇಲ್ ಆಯಿತು. ಡೆಟಾರ್ಸ್ ಎಷ್ಟಕ್ಕೆ ಸೇಲ್ ಆಯಿತು?
24,000ಕ್ಕೆ ಸೇಲ್ ಆಯಿತು. ಮಿಷನರಿ ಎಷ್ಟಕ್ಕೆ ಸೇಲ್ ಆಯಿತು? 70,000ಕ್ಕೆ ಸೇಲ್ ಆಯಿತು. ಸೊ ಒಟ್ಟು ಎಷ್ಟು ದುಡ್ಡು ಬಂತು? ಸೊ 29,000 ಪ್ಲಸ್ 24,000 ಪ್ಲಸ್ 70,000 ಟೋಟಲ್ 1,23,000 ದುಡ್ಡು ಬಂತು. ಮೊದಲನೇ ಅಡ್ಜಸ್ಟ್ಮೆಂಟ್ ಆಯಿತು. ಈಗ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ. ಎರಡನೇ ಅಡ್ಜಸ್ಟ್ಮೆಂಟ್ ಏನಿದೆ? ಮೊದಲನೇ ಅಡ್ಜಸ್ಟ್ಮೆಂಟ್ ಆಯಿತು. ಎರಡನೇ ಅಡ್ಜಸ್ಟ್ಮೆಂಟ್ ಫರ್ನಿಚರ್ ಏನಾಗಿದೆ? ಪಾರ್ಟ್ನರ್ ತಗೊಂಡೋಗಿದ್ದಾರೆ. ಇದು ಕೂಡ ಅಸೆಟ್ ಕ್ಲಿಯರ್ ಆಗಿರೋದು. ಎ ಅನ್ನೋ ಪಾರ್ಟ್ನರ್ ತಗೊಂಡೋಗಿದ್ದಾರೆ. ಸೊ ಇದನ್ನ ಏನ್ ಮಾಡಬೇಕು ಅಂದ್ರೆ, ಇಲ್ಲಿ ಅಸೆಟ್ ಕ್ಲಿಯರ್ ಆಗಿರೋದಲ್ವಾ, ಇಲ್ಲಿ ಬರೀರಿ ಯಾರು ತಗೊಂಡೋಗಿದ್ದಾರೆ? ಎ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. ಎ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ನಿಮ್ಗೆ ಬೇಕಿದ್ರೆ ಬರ್ಕೋಬಹುದು. ಫರ್ನಿಚರ್ ಟೇಕನ್ ಓವರ್ ಬೈ ಎ. ಎಷ್ಟಕ್ಕೆ ತಗೊಂಡೋಗಿದ್ದಾನೆ? 37,000. ಇಲ್ಲಿ 37,000 ಬರೀರಿ. ನೋಡಿ, ಎರಡನೇ ಅಡ್ಜಸ್ಟ್ಮೆಂಟ್ ಕೂಡ ಮುಗೀತು. ಎರಡನೇ ಅಡ್ಜಸ್ಟ್ಮೆಂಟ್ ಆಯ್ತು. ಮೂರನೇ ಅಡ್ಜಸ್ಟ್ಮೆಂಟ್ ಏನು? ಲಯಬಿಲಿಟಿ ಪೇಮೆಂಟ್ ಆಗಿದೆ. ಲಯಬಿಲಿಟೀಸು ಪೇಮೆಂಟ್ ಆಗಿರೋದು. ಲಯಬಿಲಿಟೀಸ್ ಪೇಮೆಂಟ್ ಆದ್ರೆ, ಲಯಬಿಲಿಟಿ ಕ್ಲಿಯರ್ ಆದ್ರೆ ಈ ಸೈಡ್ ಬರಿತೀವಿ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರಿತೀವಿ. ಇಲ್ಲಿ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ದುಡ್ಡು ಹೋಗುತ್ತೆ, ದುಡ್ಡಿಗೆ ಸಂಬಂಧಪಟ್ಟಿರೋದ್ರಾಗಿರೋದ್ರಿಂದ ಬ್ಯಾಂಕ್ ಅಕೌಂಟ್ ಅಂತ ಬರೀರಿ. ಲಯಬಿಲಿಟಿ ಎರಡಿದೆ, ಎರಡು ಕೂಡ ಪೇಮೆಂಟ್ ಮಾಡಿದ್ದಾರೆ. ಕ್ರೆಡಿಟರ್ಸ್ ಎಷ್ಟು ಪೇಮೆಂಟ್ ಮಾಡಿದ್ದಾರೆ? ಪೂರ್ತಿ ಪೇಮೆಂಟ್ ಮಾಡಿದ್ದಾರೆ. ಬಿಲ್ಸ್ ಪೇಯಬಲ್ ಎಷ್ಟು ಪೇಮೆಂಟ್ ಮಾಡಿದ್ದಾರೆ? 25,000 ಪೇಮೆಂಟ್ ಮಾಡಿದ್ದಾರೆ. ಒಟ್ಟು ಲಯಬಿಲಿಟಿ ಎಷ್ಟು? ಇಲ್ಲಿ 55,000 ಪೇಮೆಂಟ್ ಆಗಿದೆ. ನೋಡಿ, ಮೂರನೇ ಅಡ್ಜಸ್ಟ್ಮೆಂಟ್ ಕೂಡ ಆಯಿತು. ನಾವು ಉಳಿದಿರೋದು ನಾಲ್ಕನೇ ಅಡ್ಜಸ್ಟ್ಮೆಂಟ್, ಲಾಸ್ಟ್ ಅಡ್ಜಸ್ಟ್ಮೆಂಟ್. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಎಷ್ಟು ಪೇಮೆಂಟ್ ಆಗಿದೆ? 1,000. ಇದು ಕೂಡ ಡೆಬಿಟ್ ಸೈಡ್, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಬರಿತೀವಿ. ಟು ಬ್ಯಾಂಕ್ ಅಕೌಂಟ್ ಎಷ್ಟು? 1,000. ನೀವೇನ್ ಮಾಡ್ಬೋದು ಅಂದ್ರೆ, ಈ 1,000ನ ಇಲ್ಲೇ ಬೇಕಾದ್ರೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ 1,000 ಅಂದ್ಬಿಟ್ಟು 56,000 ಬರೀಬಹುದು, ಅಥವಾ ಸೆಪರೇಟ್ ಆಗಿ ಬೇಕಾದ್ರೂ ಬರೀಬಹುದು. ಎರಡು ಕೂಡ ನೀವು ಎರಡು ತರ ಮಾಡಿದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ಸೊ ಇಲ್ಲಿ ಏನಿದು? ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಸೊ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಬರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಬ್ಯಾಂಕ್ ಅಕೌಂಟ್ ಅಂತ ಮಾತ್ರ ಬರೀಲೇಬೇಕು. ಸೊ ಇದಿಷ್ಟು ಅಡ್ಜಸ್ಟ್ಮೆಂಟ್ಸ್ ಕ್ಲಿಯರ್ ಮಾಡೋದು. ಸೊ ಇಲ್ಲಿ ಸ್ಟೆಪ್ 2 ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಮಾಡಿದ್ ಆಯ್ತು. ನೆಕ್ಸ್ಟ್ ಲೆಡ್ಜರ್ ಕ್ಲೋಸ್ ಮಾಡೋದು, ಸ್ಟೆಪ್ 3. ಸೊ 1 by 1 ಲೆಡ್ಜರ್ನ ಕ್ಲೋಸ್ ಮಾಡಿ. ಸೊ ಇಲ್ಲಿ ಲೆಡ್ಜರ್ ಕ್ಲೋಸ್ ಮಾಡಬೇಕಾದ್ರೆ 3 ಅಕೌಂಟ್ ಇದೆ. ಒಂದು ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಬರುವ ಬ್ಯಾಲೆನ್ಸ್ ನ ನಾವೇನ್ ಮಾಡ್ತೀವಿ? ಎರಡನೇ ಅಕೌಂಟ್ ಆದಂತಹ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರಿತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರೋ ಬ್ಯಾಲೆನ್ಸ್ ನ ನಾವೇನ್ ಮಾಡ್ತೀವಿ? ಬ್ಯಾಂಕ್ ಅಕೌಂಟ್ ಅಲ್ಲಿ ಬರಿತೀವಿ. ಇದು ನೆನಪಿರ್ಲಿ. ಒಂದನೇ ಇದರಲ್ಲಿ ಬರೋದನ್ನ ಎರಡನೇದ್ರಲ್ಲಿ ಬರಿತೀವಿ, ಸೆಕೆಂಡ್ ಅಲ್ಲಿ ಬರೋ ಬ್ಯಾಲೆನ್ಸ್ ನ ಮೂರನೇ ಅಕೌಂಟ್ ಅಲ್ಲಿ ಬರಿತೀವಿ. ಸೊ ಈಗ ಮೊದಲನೇ ಅಕೌಂಟ್ ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡೋಣ. ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ ಒಂದು 3 ಲೈನ್ ಜಾಗ ಬಿಟ್ಟು ಟೋಟಲ್ ಕಾಲಮ್ ನ ಹಾಕ್ತೀನಿ. ಸೊ ಇಲ್ಲಿ ಕ್ಲೋಸ್ ಮಾಡ್ಬೇಕಾದ್ರೆ ಎರಡು ಸೈಡ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು, ಯಾವ ಸೈಡ್ ಜಾಸ್ತಿ ಇದೆ ಅಂತ ನೋಡಬೇಕು. ಸೊ ಇಲ್ಲಿ ಡೆಬಿಟ್ ಸೈಡ್ ನೋಡಿ, 30,000 ಪ್ಲಸ್ 25,000 ಪ್ಲಸ್ 40,000 ಪ್ಲಸ್ 60,000 ಪ್ಲಸ್ 55,000 ಪ್ಲಸ್ 1,000. ಡೆಬಿಟ್ ಸೈಡ್ ಟೋಟಲ್ ಎಷ್ಟು ಬರುತ್ತೆ ನಿಮಗೆ? 2,11,000 ಬರುತ್ತೆ. 2,11,000. ಅದೇ ರೀತಿ ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಚೆಕ್ ಮಾಡಿ. 30,000 ಪ್ಲಸ್ 25,000 ಪ್ಲಸ್ 1,23,000 ಪ್ಲಸ್ 37,000. ಕ್ರೆಡಿಟ್ ಸೈಡ್ ಟೋಟಲ್ ಚೆಕ್ ಮಾಡಿದ್ರೆ ನಿಮಗೆ 2,15,000 ಬರುತ್ತೆ. ಈ ಸೈಡ್ 2,15,000, ಈ ಸೈಡು ಡೆಬಿಟ್ ಸೈಡ್ 2,11,000. ನಮಗೆ ಕ್ರೆಡಿಟ್ ಟೋಟಲ್ ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡಿ? 2,15,000 ಬರೀರಿ. ಅದೇ ಬ್ಯಾಲೆನ್ಸ್ ಅನ್ನ ಇಲ್ಲಿ ಬರ್ಕೊಳ್ಳಿ, 2,15,000. ಈಗ 2,15,000ದಲ್ಲಿ ಇದಿಷ್ಟು ಬ್ಯಾಲೆನ್ಸ್ ಅನ್ನ ಮೈನಸ್ ಮಾಡಿದ್ರೆ ನಮಗೆ
ಅಂದರೆ 2,11,000 ಮೈನಸ್ ಮಾಡಿದ್ರೆ 4,000 ಬರುತ್ತೆ. ಈ ಬ್ಯಾಲೆನ್ಸ್ ಹೇಗೆ ಬಂತು ಅಂದರೆ 2,15,000ದಲ್ಲಿ ಇದು 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 ಎಲ್ಲ ಮೈನಸ್ ಮಾಡಿ ಉಳಿದಿರೋ ಬ್ಯಾಲೆನ್ಸ್. ಈ 4,000 ನಾವೇನು ಮಾಡ್ತೀವಿ, ಮೊದಲನೇ ಅಕೌಂಟ್ ಅಲ್ಲಿ ಬಂದಿದ್ದ ಬ್ಯಾಲೆನ್ಸ್ನ ಎರಡನೇ ಅಕೌಂಟ್ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಎ ಮತ್ತು ಬಿಗೆ ಶೇರ್ ಮಾಡಿ. ಎ ಮತ್ತು ಬಿ ಯಾವ ರೇಷಿಯೋ 3:2. ಸೊ ಇಲ್ಲಿ 4,000 ಇಂಟು 3 + 2 3/5 3 + 2 5. 4,000 ಇಂಟು 2 ಟೋಟಲ್ ಇಬ್ಬರದು ಸೇರಿದ್ರೆ 5 /5. ಸೊ ಇಲ್ಲಿ 4,000ನ ಶೇರ್ ಮಾಡೋದು ಏನಾಗುತ್ತೆ, 3/5 ಮಾಡಿದ್ರೆ ಸೊ ಮೊದಲನೇ ಪಾರ್ಟ್ನರ್ಗೆ 2,400 ಬರುತ್ತೆ, ಎರಡನೇ ಪಾರ್ಟ್ನರ್ಗೆ 1,600 ಬರುತ್ತೆ. 1,600. ಇದು ಮೊದಲನೇ ಅಕೌಂಟ್ ಕ್ಲೋಸ್ ಆಗೋದು, ರಿಯಲೈಸೇಷನ್ ಅಕೌಂಟ್. ಸಿಂಪಲ್ ಬ್ಯಾಲೆನ್ಸ್ ಮಾಡೋದು, ಯಾವ ಸೈಡ್ ಜಾಸ್ತಿ ಬರುತ್ತೋ ಆ ಸೈಡ್ನ ಇನ್ನೊಂದು ಸೈಡ್ ಬರ್ಕೊಂಡು ಮೈನಸ್ ಮಾಡೋದು, ಮೈನಸ್ ಮಾಡಿ ಉಳಿದಿರೋ ಬ್ಯಾಲೆನ್ಸನ್ನು ಪಾರ್ಟ್ನರ್ಸ್ಗೆ ಶೇರ್ ಮಾಡೋದು. ಒಂದು ವೇಳೆ ಈ ಸೈಡ್ ಏನಾದ್ರು ಟೋಟಲ್ ಜಾಸ್ತಿ ಬಂದು ಈ ಸೈಡ್ ಕಡಿಮೆ ಬಂದರೆ ಅದೇ ಬ್ಯಾಲೆನ್ಸ್ ಇಲ್ಲಿ ಬರ್ಕೊಂಡು ಮೈನಸ್ ಮಾಡಿ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಶೇರ್ ಮಾಡೋದು. ಸೊ ಇದು ಮೊದಲನೇ ಅಕೌಂಟ್ ಕ್ಲೋಸ್ ಮಾಡಿದ್ದು. ಈಗ ನೆಕ್ಸ್ಟ್ ಎರಡನೇ ಅಕೌಂಟ್ ಯಾವುದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ಒಂದು ಕೆಲಸ ಮಾಡಿ, ಡೆಬಿಟ್ ಸೈಡ್ ಪೂರ್ತಿ ಚೆಕ್ ಮಾಡಿ, ಎಲ್ಲರೂ ಪಾರ್ಟ್ನರ್ ಹೆಸರು ಇದೆಯಾ ನೋಡಿ. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇದೆ ಡೆಬಿಟ್ ಸೈಡ್. ಈ ಬ್ಯಾಲೆನ್ಸನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ. ನೋಡಿ, ಕ್ರೆಡಿಟ್ ಸೈಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಈ ಬ್ಯಾಲೆನ್ಸು 2,400 ಎಗೆ, 1,600 ಬಿಗೆ. ಸೊ ಇಲ್ಲಿ 2,400 ಎಗೆ, 1,600 ಬಿಗೆ, ಅಂದರೆ ಪ್ರಾಫಿಟ್ನ ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತಾ ಇದ್ದೀವಿ. ಈ ಬ್ಯಾಲೆನ್ಸ್ ಎಲ್ಲಿಂದ ಬಂತು, ರಿಯಲೈಸೇಷನ್ ಅಕೌಂಟಿಂದ ಬಂತು. ರಿಯಲೈಸೇಷನ್ ಅಕೌಂಟ್ ಅಂತ ಬರೀರಿ, ರಿಯಲೈಸೇಷನ್ ಅಕೌಂಟ್. ಹಾಗೆ ಡೆಬಿಟ್ ಸೈಡ್ ನೋಡಿ, ಕ್ರೆಡಿಟ್ ಸೈಡ್ ನೋಡಿ. ಕ್ರೆಡಿಟ್ ಸೈಡ್ ಎಲ್ಲರೂ ಪಾರ್ಟ್ನರ್ ಹೆಸರು ಇದೆಯಾ ನೋಡಿ. ಇಲ್ಲಿ ಎ ಪಾರ್ಟ್ನರ್ ಹೆಸರು ಇದೆ, ಎ ಕ್ಯಾಪಿಟಲ್ ಇಲ್ಲಿ ಕ್ರೆಡಿಟ್ ಆಗಿದೆ ರಿಯಲೈಸೇಷನ್ ಅಕೌಂಟಲ್ಲಿ. ಎ ಕ್ಯಾಪಿಟಲ್ ಅಲ್ಲಿ ಈ ಬ್ಯಾಲೆನ್ಸ್ ಅನ್ನ ಡೆಬಿಟ್ ಸೈಡ್ ಬರೀಬೇಕು. ಎ ಡೆಬಿಟ್ ಸೈಡ್ ಎಷ್ಟು, 37,000. ಎಲ್ಲಿತ್ತು 37,000? ಇದು ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಇತ್ತು. ಸೊ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತ ಬರೀರಿ, ರಿಯಲೈಸೇಷನ್ ಅಕೌಂಟ್. ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಏನೇನು ಮೆನ್ಷನ್ ಆಗಿತ್ತು ಅದನ್ನ ಪಾರ್ಟ್ನರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿ, ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕ್ಲೋಸ್ ಮಾಡಿ. ಸೊ ಈಗ ಚೆಕ್ ಮಾಡಿ ಯಾವ ಸೈಡ್ ಬ್ಯಾಲೆನ್ಸ್ ಬರುತ್ತೆ. 1 by 1 ಕ್ಲೋಸ್ ಮಾಡಿ. ಇಲ್ಲಿ ಮೊದಲನೇ ಪಾರ್ಟ್ನರ್ ಎ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, ಬಿಗೂ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. 60, 72, 74,400. ಇದೇ ಬ್ಯಾಲೆನ್ಸ್ ಇಲ್ಲಿ ಬರ್ಕೊಳ್ಳಿ, 74,400. ಇಲ್ಲಿ 74,400ರಲ್ಲಿ 37,000 ಮೈನಸ್ ಮಾಡಿದ್ರೆ ನಮಗೆ 37,400 ಬರುತ್ತೆ. ಹಾಗೆ ಬಿ ನೋಡಿ, ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, 49,600. ಅದೇ ಬ್ಯಾಲೆನ್ಸ್ ಇಲ್ಲಿ ಬರ್ಕೊಳ್ಳಿ, 49,600. ಇಲ್ಲಿ ಮೈನಸ್ ಮಾಡೋದಕ್ಕೆ ಏನೂ ಇಲ್ಲ, 49,600 ಮೈನಸ್ 0, 49,600. ಇಲ್ಲಿ ಬಂದಿದ್ದ ಬ್ಯಾಲೆನ್ಸ್ನ ಎಲ್ಲಿ ಬರಿಬೇಕು ಅಂತ ಹೇಳಿದೆ, ಎರಡನೇ ಅಕೌಂಟಲ್ಲಿ ಬಂದಿದ್ದ ಬ್ಯಾಲೆನ್ಸ್ನ ಮೂರನೇ ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟ್ ಅಂತ ಬರೀರಿ. ಇದು ಬ್ಯಾಲೆನ್ಸ್ ಫಿಗರ್. ಈಗ ಮೂರನೇದು ಉಳಿದಿರೋದು ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ಒಂದು ರಿಯಲೈಸೇಷನ್ ಅಕೌಂಟಲ್ಲಿ ನೋಡಿ ಬ್ಯಾಂಕ್ ಬ್ಯಾಲೆನ್ಸ್ನ ಟ್ರಾನ್ಸ್ಫರ್ ಮಾಡಿ, ಎರಡನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡಿ ಟ್ರಾನ್ಸ್ಫರ್ ಮಾಡಿ. ಅಂದರೆ ಮೊದಲನೇ ಅಕೌಂಟ್ ನೋಡಿ ಎಲ್ಲೆಲ್ಲಿ ಬ್ಯಾಂಕ್ ಬರೆದಿದ್ದೀರೋ ಅದು ಬ್ಯಾಂಕ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಎರಡನೇ ಅಕೌಂಟ್ ನೋಡಬೇಕು ಎಲ್ಲೆಲ್ಲಿ ಬ್ಯಾಂಕ್ ಇದೆಯೋ ಅದನ್ನು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಈಗ ನೋಡಿ ರಿಯಲೈಸೇಷನ್ ಅಕೌಂಟಲ್ಲಿ ಬ್ಯಾಂಕ್ ಅಂತ ಎಲ್ಲಿದೆ, ಡೆಬಿಟ್ ಸೈಡ್ ನೋಡಿ, ಇಲ್ಲಿ ಒಂದು ಬ್ಯಾಂಕ್ ಇದೆ, ಇಲ್ಲಿ ಒಂದು ಬ್ಯಾಂಕ್ ಇದೆ. ಮೊದಲನೇದು 55,000, ಎರಡನೇದು 1,000. ಇಲ್ಲಿ ಡೆಬಿಟ್ ಸೈಡ್ ಇದೆ, ಕ್ರೆಡಿಟ್ ಸೈಡ್ ಬರೀರಿ. ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ 55,000, 1,000. ಸೊ ಈ 55,000 ಎಲ್ಲಿಂದ ಬಂತು, ರಿಯಲೈಸೇಷನ್ ಅಕೌಂಟ್ ಬೈ ರಿಯಲೈಸೇಷನ್ ಅಕೌಂಟ್. ಈ 1,000 ಎಲ್ಲಿಂದ ಬಂತು, ಬೈ ರಿಯಲೈಸೇಷನ್ ಅಕೌಂಟ್.
ಸೊ ಡೆಬಿಟ್ ಸೈಡ್ ನೋಡಿದ್ದಾಯ್ತು. ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ 2 ಸೈಡ್ ಬ್ಯಾಂಕ್ ಇತ್ತು ಬರೆದ್ವಿ. ಕ್ರೆಡಿಟ್ ಸೈಡ್ ನೋಡಿ ಬ್ಯಾಂಕ್ ಎಲ್ಲಿದೆ, ಇಲ್ಲಿ ಕ್ರೆಡಿಟ್ ಸೈಡ್ ಇದೆ ರಿಯಲೈಸೇಷನ್ ಅಕೌಂಟಲ್ಲಿ 1,23,000 ರಿಯಲೈಸೇಷನ್ ಕ್ರೆಡಿಟ್ ಸೈಡ್ ಇದೆ. ಬ್ಯಾಂಕಲ್ಲಿ 1,23,000 ಡೆಬಿಟ್ ಬರೀರಿ. ಬ್ಯಾಂಕಲ್ಲಿ 1,23,000 ಡೆಬಿಟ್ ಸೈಡ್ ಬರೆದು ಪರ್ಟಿಕ್ಯುಲರ್ ಅಲ್ಲಿ ಏನಂತ ಬರೀಬೇಕು, ರಿಯಲೈಸೇಷನ್ ಅಕೌಂಟ್ ಅಂತ ಬರೀಬೇಕು. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎಲ್ಲರೂ ಬ್ಯಾಂಕ್ ಇದೆಯಾ? ಕ್ರೆಡಿಟ್ ಸೈಡು ಇಲ್ಲ. ಡೆಬಿಟ್ ಸೈಡ್ ಬ್ಯಾಂಕ್ ಇದೆಯಾ? ಇಲ್ಲಿದೆ. ಇಲ್ಲಿ ಡೆಬಿಟ್ ಸೈಡ್ ಇದೆ. ಇದನ್ನು ನಾವೇನ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರೀಬೇಕು. ನೋಡಿ ಲಾಸ್ಟ್ ಕ್ರೆಡಿಟ್ ಸೈಡ್ ಇಲ್ಲಿ ಬರೀರಿ. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ಲೈನ್ ಮಾಡಿ. ನೋಡಿ ಈ ಬ್ಯಾಲೆನ್ಸ್ ಅನ್ನ ಅಂದ್ರೆ ಎ ಕಾಲಮ್ ಮತ್ತೆ ಬಿ ಕಾಲಮ್ ಅಲ್ಲಿ ಇತ್ತಲ್ಲ ಬ್ಯಾಲೆನ್ಸು, ಅದನ್ನ ಬರೀರಿ. ಎ ಕಾಲಮ್ ಅಲ್ಲಿ ಎಷ್ಟಿತ್ತು ಬ್ಯಾಲೆನ್ಸು? 37,400. ಇಲ್ಲಿ ಡೆಬಿಟ್ ಸೈಡ್ ಇರೋದು, ಇಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕಾಗುತ್ತೆ. 49,600. ಸೊ ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 37,400 ಪ್ಲಸ್ 49,600 ಎರಡು ಸೇರಿಸಿದ್ರೆ 87,000 ಆಗುತ್ತೆ. ಸೊ ಈಗ ಎರಡು ಸೈಡ್ ಟೋಟಲ್ ಚೆಕ್ ಮಾಡಿ. ಟೋಟಲ್ ಸೇಮ್ ಬರಬೇಕು. ಸೇಮ್ ಬಂದ್ರೆ ನಿಮ್ಮ ಉತ್ತರ ಕರೆಕ್ಟು ಅಂತ, ಇಲ್ಲ ಅಂದ್ರೆ ತಪ್ಪು ಅಂತ. 55,000 ಪ್ಲಸ್ 1,000 ಪ್ಲಸ್ 87,000. ಸೊ ಇಷ್ಟಾಗುತ್ತೆ. ಇದು 1,43,000. ಸೊ ಇಲ್ಲಿ ಎಷ್ಟು ಬರುತ್ತೆ? 123 ಪ್ಲಸ್ 20 1,43,000. ನೋಡಿ ಎರಡು ಸೈಡ್ ಬ್ಯಾಂಕ್ ಅಕೌಂಟು ಆಟೋಮೆಟಿಕ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಆದ್ರೆ ನಿಮ್ಮ ಉತ್ತರ ಸರಿ ಅಂತ, ಆಯ್ತಾ? ಸೊ ನಿಮಗೆ ಇದು ಸಿಂಪಲ್ ಪ್ರಾಬ್ಲಮ್ ಇರುತ್ತೆ. ಇದೇ ರೀತಿ ಒಂದೆರಡು ಅಡ್ಜಸ್ಟ್ಮೆಂಟ್ಸ್ ಎಕ್ಸ್ಟ್ರಾ ಕೊಡ್ತಾರೆ. ಸೊ ಅದು ಕೂಡ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಮಾಡಿ ನಿಮಗೆ ಹಾಕ್ತೀನಿ. ಸೊ ಈ ಪ್ರಾಬ್ಲಮ್ ಅನ್ನ ಬರ್ಕೊಳ್ಳಿ. ಉತ್ತರ ನಾನು ಫೋಟೋ ತೆಗೆದು ಹಾಕಿರ್ತೀನಿ. ಮತ್ತೆ ಸಿಂಪಲ್ ಪ್ರಾಬ್ಲಮ್ ಒಂದೆರಡು ಹಾಕ್ತೀನಿ, ಪ್ರಾಕ್ಟೀಸ್ ಮಾಡಿ. ಮತ್ತೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.